ಹಾಗೆ ನಿನ್ನೆ ಸುರಿದಂತಹ ಒಂದು ಮಳೆಯ ದೃಶ್ಯ ಕ್ಯಾಮ್ರಾಗೂ ಕೂಡ ಸೆರೆಯಾಗಿರುವಂಥದ್ದು, ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ನಿನ್ನೆ ಆ ಮಳೆಯ ದೃಶ್ಯ. ಸೊ ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂದು ರೀತಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಪ್ಪ ಈ ದೃಶ್ಯಗಳು ಅನ್ನುವಂಥದ್ದು ಅನ್ಸುತ್ತೆ. ಬಟ್ ಅದು ಸೃಷ್ಟಿ ಮಾಡುವಂತಹ ಅವಾಂತರಗಳು ಮಾತ್ರ ಅಷ್ಟಿಷ್ಟಲ್ಲ. ಬೆಂಗಳೂರು ಆಕಾಶದಲ್ಲಿ ಒಂದು ರೀತಿ ದಿಢೀರನೆ ಆವರಿಸಿದಂಥ ದಟ್ಟ ಮೋಡ, ನಿನ್ನೆ ಸುರಿದಂತಹ ಒಂದು ಭಾರೀ ಮಳೆ, ಅದರಿಂದಾಗಿ ಆದಂಥ ಒಂದಷ್ಟು ಅನಾಹುತಗಳು, ಮೇಘ ಸ್ಫೋಟದಂತೆ ಏಕಾಏಕಿ ಭಾರೀ ಪ್ರಮಾಣದ ಮಳೆ ಸುರಿಯೋದಕ್ಕೆ ಆರಂಭವಾಯಿತು. ಅದರಲ್ಲೂ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ವಿಪರೀತವಾದಂತಹ ಗಾಳಿ ಮತ್ತೆ ಮಳೆ ನೋಡಿ, ಇಲ್ಲಿ ದೃಶ್ಯಗಳನ್ನು ಗಮನಿಸಬಹುದು. ಸೊ ನೋಡಿದ್ರೆ ಒಂದು ರೀತಿ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ನೋಡಪ್ಪ ಹೇಗೆ ಒಂದು ಕೆಳಗಡೆ ಪೂರ್ತಿ ಇಡೀ ಬೆಂಗಳೂರು ಕಾಣಿಸ್ತಾ ಇದೆ, ಅದ್ರ ಮೇಲ್ಗಡೆ ದಟ್ಟವಾದಂಥ ಒಂದು ಆವರಿಸಿರುವಂಥ ಒಂದು ಮೋಡ. ಸೊ ಆ ಮೋಡ ಇನ್ನೇನು ಮಳೆ ಸುರಿಸುತ್ತೆ ಅನ್ನುವಂಥ ಒಂದು ದೃಶ್ಯಗಳು. ಬಟ್ ಈ ಒಂದು ದೃಶ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ಬಟ್ ಅದು ಸೃಷ್ಟಿ ಮಾಡುವಂಥ ಅವಾಂತರ ಅಷ್ಟಿಷ್ಟಲ್ಲ. ನೋಡಿ, ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಮೆಟ್ರೋ ಕೆಳಭಾಗದಲ್ಲಿ ಇದ್ದಕ್ಕಿದ್ದಂತೆ ದಿಢೀರನೆ ಮಳೆ ಜೋರಾಗಿ ಸುರಿಯೋದಕ್ಕೆ ಆರಂಭವಾಯಿತು. ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿಯ ಒಂದು ದೃಶ್ಯಗಳು ನೋಡಿ, ಇಲ್ಲಿ ವಾಹನ ಸವಾರರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯೋದಕ್ಕೆ ಆರಂಭವಾಯಿತು. ಸೊ ಇನ್ನು ರೇನಿಯರ್ ಸ್ಟ್ರೀಟ್, ಸೊ ಆ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಮಳೆ ಆರ್ಭಟ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ರಸ್ತೆಗಳ ಮೇಲೆ ಎಲ್ಲವೂ ಕೂಡ ನೀರು ಪ್ರವಾಹೋಪಾದಿಯಲ್ಲಿ ಹರಿಯೋದಕ್ಕೆ ಆರಂಭಿಸಿತ್ತು. ಪಾಪ ಟೂ ವೀಲರ್ಗಳೆಲ್ಲೂ ಕೂಡ ತಳ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿಯ ಒಂದು ದೃಶ್ಯ. ಸೊ ಆಕಾಶದಲ್ಲಿ ದಟ್ಟವಾದಂಥ ಒಂದು ಮೋಡ ಆವರಿಸ್ಕೊಂಡಿದ್ದು. ಸೊ ಆ ಮೆಟ್ರೋ ಕೆಳಭಾಗದಲ್ಲಿ ಗಮನಿಸಿ ಹೇಗೆ ಮಳೆ ಇದ್ದಕ್ಕಿದ್ದಂಗೆ ಸುರಿಯೋದಕ್ಕೆ ಆರಂಭವಾಗುತ್ತೆ ಅಂತೇಳಿ ಜಲಪಾತದ ರೀತಿಯಲ್ಲಿ ಕಾಣಿಸುತ್ತೆ. ಮಳೆ ಇದ್ದಕ್ಕಿದ್ದಂಗೆ ಜೋರಾಗಿ ಧೋ ಅಂತ ಸುಳಿಯುವಂಥ ಮಳೆ. ಇನ್ನೊಂದು ಕಡೆ ವಾಹನ ಸವಾರರು ಪರದಾಡುವಂಥದ್ದು. ರೇನಿಯರ್ ಸ್ಟ್ರೀಟ್ನಲ್ಲೂ ಕೂಡ ಈ ನಂಜಪ್ಪ ಸರ್ಕಲ್ಗೆ ಕನೆಕ್ಟ್ ಆಗುವಂಥ ಒಂದು ರಸ್ತೆ ಏನಿದೆ ಅಲ್ಲಿ ನೋಡಿ, ಅಲ್ಲಿ ನೀರಿನಲ್ಲಿ ಪಾಪ ಟೂ ವೀಲರ್ನ ತಳ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಯಾಕಂದರೆ ಸ್ಟಾರ್ಟ್ ಅಂತೂ ಆಗೋದಿಲ್ಲ. ಸ್ಟಾರ್ಟ್ ಆಗಿರೋ ವೆಹಿಕಲ್ಗಳನ್ನು ಆಫ್ ಮಾಡಿದ್ರೆ ಮುಗೀತು, ಆಫೇ ಆ ಗಾಡಿಯಲ್ಲಿಗೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ನಿನ್ನೆ ಸುರಿದಿರುವಂಥ ಒಂದು ಮಳೆಯಿಂದಾಗಿ ಆಗಿರುವಂಥ ಅನಾಹುತಗಳಿದು. ಟೆಲಿಕಾಂ ಲೇಔಟ್ನಲ್ಲಿ ಒಂದು ರೀತಿ ಕೃತಕವಾದಂಥ ಪ್ರವಾಹನೇ ನಿರ್ಮಾಣವಾಗ್ಬಿಟ್ಟಿತ್ತು. ಸೊ ಬೆಂಗಳೂರಿನಲ್ಲಿ ಸುರಿದಿರುವಂತಹ ಈ ಧಾರಾಕಾರ ಮಳೆ 4 ದೃಶ್ಯಗಳನ್ನು ಗಮನಿಸಬಹುದು. ಎಲ್ಲೆಲ್ಲಿ ಮರ ಬಿದ್ದು ಅವಾಂತರ ಆಗಿದೆ ಅಂತೇಳಿ ಸುಮಾರು 200ಕ್ಕೂ ಹೆಚ್ಚು ಜಾಗಗಳಲ್ಲಿ ಮರ ಬಿದ್ದಿವೆ. 200ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ ಅಂತ ಹೇಳಿದ್ರೆ ಸೊ ಎಷ್ಟು ಮಟ್ಟಿಗೆ ನಿನ್ನೆ ಒಂದು ಮಳೆ ಆರ್ಭಟ ಇತ್ತು ಅನ್ನುವಂಥದ್ದನ್ನು ಊಹಿಸ್ಬೋದು. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಈ ಥರದ ಒಂದು ಮಳೆ ಸುರಿದಂತಹ ಸಂದರ್ಭದಲ್ಲಿ ಈ ಥರದ ಅವಾಂತರಗಳನ್ನು ಕೂಡ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ. ಹಾಗೆಯೇ ಅದಕ್ಕೋಸ್ಕರ ಅಂತಲೇ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾವು ಎಷ್ಟೋ ಬಾರಿ ಮನವಿ ಮಾಡ್ತೀವಿ ಅಧಿಕಾರಿಗಳಿಗೆ, ಮಳೆ ಇಲ್ಲದೇ ಇರೋ ಟೈಮ್ನಲ್ಲಿ ಬಿಸಿಲು ಜಾಸ್ತಿ ಇತ್ತು, ಆ ಟೈಮ್ನಲ್ಲಿ ಅಟ್ಲೀಸ್ಟು ಒಣಗಿ ನಿಂತಿರುವ ಮರಗಳನ್ನು, ಕೊಂಬೆಗಳನ್ನಾದರೂ ಕಟ್ ಮಾಡಿ ಇನ್ನೇನು ಬೀಳೋ ಹಂತದಲ್ಲಿರುವಂಥ ಮರಗಳನ್ನಾದರೂ ತೆರವುಗೊಳಿಸಿ ಅಂತ ಕೇಳಿಕೊಂಡ್ರು. ಯಾರೂ ಕೂಡ ಅದಕ್ಕೆ ಲಕ್ಷ್ಯವನ್ನು ಕೊಡೋದಿಲ್ಲ. ಇನ್ನು ಚರಂಡಿಯಲ್ಲಿರುವಂಥ ಹೂಳೆತ್ತಿ ಅದನ್ನು ಅಟ್ಲೀಸ್ಟ್ ನೀರು ಹರಿದು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಅದನ್ನೂ ಕೂಡ ಮಾಡೋದಿಲ್ಲ. ಯಾವಾಗಲೂ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ಅವ್ರು ಬಂದು ಬಾವಿ ತೋಡುವಂಥ ಕೆಲಸ ಮಾಡ್ತಾರೆ ಅಂಥೇಳಿ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಕೆಸರುಗದ್ದೆ ಅಂತ ಆಗಿರುವಂಥ ಒಂದು ರಸ್ತೆ, ಅಲ್ಲಿ ಹೇಗಪ್ಪ ಓಡಾಡಬೇಕು? ಟೂ ವೀಲರೂ ಓಡಾಡೋಕ್ಕೆ ಸಾಧ್ಯ ಇಲ್ಲ, ನಡ್ಕೊಂಡು ಓಡಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದು ಕೆಂಪೇಗೌಡ ಲೇಔಟ್ನ ದೃಶ್ಯ ಒಂದು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಜಯನಗರ 4th ಬ್ಲಾಕ್ನ ದೃಶ್ಯ. ಅಲ್ಲಿ ಸ್ಥಳೀಯರೇ ಪಾಪ ಸೇರಿಕೊಂಡು ಆ ಒಂದು ಮರದ ರೆಂಬೆ ಕೊಂಬೆಗಳನ್ನು ಸೈಡಿಗೆ ಹಾಕಿ ವಾಹನಗಳಿಗೆ ಓಡಾಡೋದಕ್ಕೆ ಒಂದು ಅನುವು ಮಾಡಿಕೊಡ್ತಾ ಇದ್ದಾರೆ. ಗುಡ್, ಅಟ್ಲೀಸ್ಟ್ ಅಲ್ಲಿನ ಜನ ಕೈ ಜೋಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ಸರಿ ಕೂಡ ನಾವು BBMP ಅವರೇ ಬರಬೇಕು, ಬಂದು ತೆರವು ಮಾಡಬೇಕು ಅಂಥೇಳಿ ಕಾಯ್ಕೊಂಡು ಕೂತ್ಕೊಂಡ್ರೆ ವಾಹನಗಳೆಲ್ಲವೂ ಕೂಡ ಸಾಲುಗಟ್ಟಿ ನಿಲ್ತವೆ. ಸೊ ಅಟ್ಲೀಸ್ಟ್ ಜನ ಅಲ್ಲಿ ಕೈ ಜೋಡಿಸಿದ್ದಾರೆ. ಮರ ಬಿತ್ತು ಮನೆ ಜಖಮಾಗಿರುವಂಥ ಒಂದು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಹಾಗೆ ರಾತ್ರಿ ಸುರಿದಿರುವಂಥ ಒಂದು ಭಾರೀ ಮಳೆಯಿಂದಾಗಿ ವಾಹನ ಸವಾರರು ಕೂಡ ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ದಾರೆ.